ಹೋಗ್ಬೇಡ ಇರು ಹೋಗ್ಬೇಡ ಇರು ಅಯ್ಯೋ ಮಿಸ್ ಆಗೋಯ್ತು ಗಾಯ್ಸ್. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಹೊಸ ಸ್ಪಾಟಿಗೆ ಬಂದಿದ್ದೀನಿ ಫಿಶಿಂಗ್ ಮಾಡೋಣ ಅಂತ. ಈ ಸ್ಪಾಟಲ್ಲಿ ಯಾವ ಫಿಶ್ ಸಿಗುತ್ತೆ ಅಂತ ನೋಡೋಣ. ಇವತ್ತು ನಾನು ಬಂದಿರೋವಂಥದ್ದು ಇವತ್ತು ಡ್ಯಾಮ್ ಹತ್ರ. ಈ ಡ್ಯಾಮಲ್ಲಿ ಯಾವ ಫಿಶ್ ಸಿಗುತ್ತೆ ಅಂತ ಗೊತ್ತಿಲ್ಲ ಕೂಡ. ನೋಡೋಣ ಇವತ್ತು ಯಾವ ಫಿಶ್ ಸಿಗುತ್ತೆ ಅಂತ. ಓಕೆ ಗಾಯ್ಸ್ ಬನ್ನಿ ಗಾಯ್ಸ್ ನೋಡೋಣ. ಈ ಡ್ಯಾಮ್ ಪ್ಲೇಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್ ವ್ಯೂ ಹೇಗಿದೆ ಅಂತ. ಮಳೆ ಬರ್ತಾಯಿದೆ ಗೈಸ್, ಆದರೂ ಕೂಡ ಫಿಶಿಂಗ್ ಬಂದಿದ್ದೀನಿ ನಾನು ಇವತ್ತು. ಗೈಸ್ ನಾನಿವತ್ತು ಬೈಟ್ಗೆ ಅಂತ ಪಾಚಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಪಾಚಿ ಇಲ್ಲೇ ಸಿಗುತ್ತೆ, ಸೊ ಅದರಿಂದ ನಾನು ಇದೇ ಪಾಚಿನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ ಬನ್ನಿ ಫಸ್ಟ್ ಕ್ಯಾಸ್ಟ್ ಮಾಡ್ತಾಯಿದ್ದೀನಿ. ಯಾವ ಮೀನು ಸಿಗುತ್ತೆ ನೋಡೋಣ. ಗಾಯ್ಸ್ ನಾನು ಫ್ಲೋಟ್ ಹಾಕಿದ್ದೀನಿ, ಆದರೂ ಫ್ಲೋಟಲ್ಲಿ ಹಾಕೋದಕ್ಕೆ ಅಲ್ಲಿ ಡೀಪ್ ಇಲ್ಲ ನೀರು, ಸೊ ಅದನ್ನು ಫ್ಲೋಟ್ ಯೂಸ್ ಮಾಡ್ದೇ ಹಾಗೆ ಫ್ಲೋಟ್ ಹಾಕ್ಕೊಂಡು ಬರೀ ಲೈನಲ್ಲೇ ಅದು ಟಚ್ ಆಗುತ್ತೆ. ಸೊ ಅವಾಗ ಹಾಗೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್ ಅದು ಹೇಗೆ ಅಂದರೆ ಬರೀ ಲೈನಲ್ಲೇ ಟಚ್ ಆಗುತ್ತೆ. ಅದು ಹೆಂಗೆ ಅಂದರೆ ಫೀಲ್ ಆಗುತ್ತೆ ಅದು ಹಿಡಿಯುವಾಗ. ನೋಡಿ ಫೀಲ್ ಆಯಿತು. ಸೊ ಹಾಗೆ ಹೇಳಿದೆ, ಫಿಶ್ ಕೂಡ ತಗ್ಲಾಕೊಂಡ್ಬಿಟ್ಟಿದ್ದೆ. ಅದು ಚಿಕ್ಕ ಫಿಶ್ ಆಗಿರೋದ್ರಿಂದ ನಾನು ಇವಾಗ ಇದನ್ನು ಬೇಡ ಅಂದ್ಬಿಟ್ಟು ಸ್ಮಾಲ್ ಫಿಶು, ಸೊ ಅದನ್ನು ಇವಾಗ ರಿಲೀಸ್ ಮಾಡ್ತಾಯಿದ್ದೀನಿ. ಬಿಟ್ಬಿಡೋಣ ಚಿಕ್ಕ ಮೀನು, ಸೊ ಬದಿಕೊಳ್ಳಿ. ಓಕೆ ಸೆಕೆಂಡ್ ಕ್ಯಾಸ್ಟ್ ಮಾಡಿದ್ದೀನಿ. ಮತ್ತೊಂದು ತಗೊಳಕೊಳ್ತು. ನೋಡಿ ಗಾಯ್ಸ್ ಮತ್ತೆ ಇನ್ನೊಂದು ಫಿಶ್ ಕೂಡ ತಗೊಳಕೊಂಡಿದೆ. ಇದು ಸುಮಾರಾಗಿದೆ ಸೈಜು. ಇದನ್ನು ತಗೊಂಡು ಇವಾಗ ಬಿಚ್ಚಿಬಿಟ್ಟು ಇದನ್ನು ಬ್ಯಾಗ್ ಹಾಕೋಣ. ಮುಳ್ಚು ಅಯ್ಯೋ ಮಿಸ್ ಆಗೋಯ್ತು ಗಾಯ್ಸ್, ಒಂಟೆ ಹೋಯ್ತು. ನೋಡಿ ಬದಿಕೊಳ್ಳಿ ಹೋಗ್ಲಿ, ನೆಕ್ಸ್ಟ್ ಫಿಶ್ ಇನ್ನೊಂದು ಸಿಗುತ್ತೆ ನೋಡೋಣ. ಆಡಿಸ್ತಾ ಇದೆ ಲೈನ್ಗೆ, ಹಂಗೆ ಟಚ್ ಆಗ್ತಾಯಿದೆ, ಅದು ಫೀಲ್ ಆಗ್ತಾಯಿದೆ, ಅದು ತಿಂತಾ ಇರೋದು. ತಗೊಳಕ್ಕೋಯ್ತು ನೋಡಿ. ಇದು ಸುಮಾರಾಗಿದೆ ಸೈಜು. ಈಗ ಇದನ್ನು ಬ್ಯಾಗಲ್ಲಿ ಹಾಕೋಣ. ಆದರೆ ಇದನ್ನು ಬಿಚ್ಚೋದು ಸ್ವಲ್ಪ ಕಷ್ಟನೇ ಗಾಯ್ಸ್, ಏಕೆಂದರೆ ಅದು ಮುಳ್ಳು ಓಪನ್ ಆದ ತಕ್ಷಣ ಮುಳ್ಳು ಚುಚ್ಚಿಬಿಡುತ್ತೆ ಕೈಗೆ. ಇದೇನು ಈಸಿಯಾಗಿ ಬಿಚ್ಬೋದು ಅಷ್ಟೇ. ಮುಳ್ಳನ್ನ ಮುಚ್ಚಿಬಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಟ್ಟೆ. ಅಯ್ಯೋ ಇದು ಒಂಟೆ ಹೋಯ್ತಲ್ಲ, ಇರಲಿ ಬಿಡಿ, ಇನ್ನೊಂದು ತಗೊಳಕ್ಕೋಯ್ತು ಗೈಸ್. ನೋಡಿ ಇವಾಗ ಮತ್ತೆ 4ನೇ ಕ್ಯಾಸ್ಟು ಮತ್ತೆ ಹಾಕಿದ್ದೀನಿ, ಸಿಗಲಿ ಅಂತ ಕಾಯ್ತಾಯಿದ್ದೀನಿ. ಮತ್ತೆ ಸೇಮ್ ಸ್ಪಾಟೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಮತ್ತೊಂದು ಸಿಗಾಕೋತು ನೋಡಿ. ಪರವಾಗಿಲ್ಲ ಗೈಸ್, ಇದು ಸ್ವಲ್ಪ ಸೈಜ್ ಇದೆ ಗಾಯ್ಸ್, ಪರವಾಗಿಲ್ಲ. ಒಂದು 50 ಗ್ರಾಮ್ 100 ಗ್ರಾಮ್ ಇದೆ ಸೈಜು ಗಾಯ್ಸ್. ಮುಳ್ಳು ಚುಚ್ಚಿಬಿಟ್ಟಿದೆ ಗಾಯ್ಸ್, ನೋಡ್ಕೊಂಡು ನಿಧಾನಕ್ಕೆ ಬಿಚ್ಚಬೇಕು ಗಾಯ್ಸ್. ಇದನ್ನು ಈಗ ಟೈಟಾಗಿ ಕಚ್ಕೊಬಿಟ್ಟಿದೆ ಬಾಯಿಗೆ. ಅಯ್ಯಪ್ಪ ಬಿಚ್ಚೋಕ್ಕೆ ಆಗ್ತಾಯಿಲ್ಲ. ಓಕೆ ಬಿಚ್ಚೋಣ. ನೋಡಿ ಸ್ವಲ್ಪ ಟೈಟ್ ಇರೋದ್ರಿಂದ ಸ್ವಲ್ಪ ಬಿಚ್ಚೋದೇ ಕಷ್ಟ. ಮತ್ತು ಇದು ಮೀನು ತಗೊಳಕೊಡಿದ ತಕ್ಷಣ ಒದ್ದಾಡ್ಬಿಡುತ್ತೆ ಕೈ ಹಿಡ್ಕೊಳ್ಳುವಾಗ. ಮತ್ತು ಅದೇನಾಗುತ್ತೆ, ಒದ್ದಾಡಿದಾಗ ನಾವು ಹಿಡ್ಕೊಳ್ಳೋಕೆ ಹೋದಾಗ ಕೈಗೆ ಚುಚ್ಚಿಬಿಡುತ್ತೆ ಗಾಯ್ಸ್. ಹಂಗೆ ಮುಳ್ಳು ಶಾರ್ಪ್ನೆಸ್ಸು ತುಂಬ ಶಾರ್ಪಾಗಿರುತ್ತೆ ಮುಳ್ಳು ಕೂಡ. ನೋಡಿ ಬಿಚ್ಚೋಕ್ಕೆ ಆಗ್ತಾಯಿಲ್ಲ ಬಾಯಿನ, ಅಷ್ಟೊಂದು ಟೈಟಾಗಿ ಕಚ್ಕೊಂಡಿದೆ ಗಾಣ. ಎರಡು ಮೀನು ಮಿಸ್ ಆಗೋಯ್ತು. ನೋಡೋಣ ಇದು 3ನೇ ಮೀನು. ಇನ್ನು ನಿಧಾನಕ್ಕೆ ಬ್ಯಾಗಲ್ಲಿ ಹಾಕೊಳ್ಳುವ. ಹಬ್ಬ ಸೇಫ್ ಆಯಿತು. ಓಕೆ ಮತ್ತೆ ಇನ್ನೊಂದು ಮೀನು ಹಿಡಿಯೋಣ. ಮತ್ತೊಂದು ತಗೊಳಕ್ಕೋಯ್ತು ಗಾಯ್ಸ್. ಇದು ಪರವಾಗಿಲ್ಲ, ಸುಮಾರು ಸೈಜ್ ಆಗಿದೆ ಗೈಸ್. ಇದು ಕೂಡ ಈ ಚಿಕ್ಕ ಚಿಕ್ಕ ಫಿಶ್ಶು ಕಬಾಬಿಗೆಲ್ಲ ಚೆನ್ನಾಗಿರುತ್ತೆ ಗೈಸ್, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಬೇಗ. ಜಾಸ್ತಿ ಕುಕ್ ಮಾಡಿದಾಗ ಬೇಗನೆ ಫ್ರೈ ಆಗಿಬಿಡುತ್ತೆ. ಮತ್ತು ಕಬಾಬ್ ಮಾಡಿದಾಗ ಕೂಡ ಅಷ್ಟೇ. ನೋಡಿ ಸೈಜ್ ಆಗಿದೆ, ಇದು ನಿಧಾನಕ್ಕೆ ಬಿಚ್ಚಿಬಿಡುವ. ಸ್ವಲ್ಪ ಟೈಟು ಗಾಯ್ಸ್ ಇದು ಹುಕ್ಕು, ಮತ್ತು ಸಣ್ಣ ಗಣ ಆಗಿರೋದ್ರಿಂದ ಏನಾಗುತ್ತೆ, ಅದು ಬಿಚ್ಚೋಕ್ಕೆ ಸ್ವಲ್ಪ ಕಷ್ಟ. ಟೈಟಾಗಿರುತ್ತೆ. ಇದು ಸ್ವಲ್ಪ ಸೈಜ್ ಆಗಿದೆ ಗೈಸ್. ನೋಡಿ ಎಷ್ಟು ದಪ್ಪ ಇದೆ ಇದು. ಇದನ್ನು ನಾವು ಬ್ಯಾಗಲ್ಲಿ ಹಾಕೊಳ್ತೀನಿ. ಇದನ್ನು ಮಿಸ್ ಮಾಡದೆ ಹಾಕೊಳ್ತೀನಿ ಬ್ಯಾಗಲ್ಲಿ, ಸ್ವಲ್ಪ ಸೈಜ್ ಆಗಿರೋದ್ರಿಂದ.
ಗೈಸ್ ಲಾಸ್ಟ್ ಒಂದು ಫಿಶಿಂಗ್ ವೀಡಿಯೋ ಹಾಕಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಬಿಗ್ ಸೈಜ್ ಎಲ್ಲ ಸಿಕ್ಕಿತ್ತು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಮಾಲ್ ಫಿಶ್ ಹಿಡಿತಾ ಇದ್ದೀನಿ. ಅದು ಹೊಸ ಸ್ಪಾಟಿಗೆ ಬಂದಿದ್ದೀನಿ ಫಿಶಿಂಗ್ದು. ಸೊ ಗೈಸ್ ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಂತ ಮರಿಬೇಡಿ. ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಟಾಟಾ ಗಾಯ್ಸ್, ಬಾಯ್ ಬಾಯ್.